ಇದೇನು ಅಂತೀರಾ, ಇದು ಬಾಳೆಹಣ್ಣಿನ ಹಲ್ವಾ. ಬಾಳೆಹಣ್ಣಿನಿಂದ ಬೇರೆ ಬೇರೆ ಥರ ನಾವು ಸಿಹಿ ತಿಂಡಿಗಳನ್ನ ಮಾಡ್ಬೋದು. ಈಗ ನಾನಿಲ್ಲಿ ಮಾಡಿರೋದು ಬಾಳೆಹಣ್ಣಿನ ಹಲ್ವಾ. ಇಲ್ಲಿ ನಾನು ಯಾಲಕ್ಕಿ ಬಾಳೆಹಣ್ಣನ್ನು ಉಪಯೋಗಿಸಿದ್ದೀನಿ. ಯಾವುದೇ ಬಾಳೆಹಣ್ಣಿಂದಾದರೂ ನಾವು ಈ ಹಲ್ವಾನ ಮಾಡಬಹುದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬಾಳೆಹಣ್ಣಿನ ಹಲ್ವಾ. ಮನೆಯಲ್ಲಿ ಒಂದು ಬಾಳೆಹಣ್ಣಿನ ಗೊನೆ ಬಿಟ್ಟಿತ್ತು. ಒಂದೇ ಸಲಕ್ಕೆ ಅಷ್ಟು ಒಂದು 30 ಬಾಳೆಹಣ್ಣು ಹಣ್ಣಾಗ್ಬಿಡ್ತು. ಅದನ್ನು ಅಷ್ಟೊಂದು ತಿನ್ಲಿಕ್ಕಾಗಲ್ಲ, ವೇಸ್ಟ್ ಮಾಡಲಿಕ್ಕೂ ಆಗೋಲ್ಲ. ಆಗ ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಬಾಳೆಹಣ್ಣಿನ ಹಲ್ವಾನ ಮಾಡಿದ್ದೀನಿ. ಮಾಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಈ ಒಂದು ಬಾಳೆಹಣ್ಣಿನ ಹಲ್ವಾ ಮಾಡಲಿಕ್ಕೆ ನಾನೊಂದು 30 ಬಾಳೆಹಣ್ಣು, ಹಣ್ಣಾಗಿರೋ ಬಾಳೆಹಣ್ಣು ಇರಬೇಕು, ಅದನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ, ಪ್ರಮಾಣ ನೋಡಿಕೊಂಡು ಸಕ್ಕರೆ ಹಾಕಬೇಕು. ಕೆಲವೊಂದು ಸಲ ಬಾಳೆಹಣ್ಣು ಸಿಹಿ ಇದ್ದರೆ ಸಕ್ಕರೆ ಕಡಿಮೆ ಹಿಡಿಯುತ್ತೆ. ತುಪ್ಪ ಮತ್ತು ಯಾಲಕ್ಕಿ ಪುಡಿ, ಇಷ್ಟು ಸಾಮಗ್ರಿಗಳಿದ್ರೆ ನಾವು ಬಾಳೆಹಣ್ಣಿನ ಹಲ್ವಾನ ಮಾಡ್ಬೋದು. ಬನ್ನಿ ಮಾಡೋಣ. ಈಗ ನಾನು 15 ಬಾಳೆಹಣ್ಣುಗಳ ಸಿಪ್ಪೆಯನ್ನು ತೆಗೆದು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಮಿಕ್ಸರ್ನಲ್ಲಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಈ ಬಾಳೆಹಣ್ಣು ಕಾಯಿ ಆಗಿರಬಾರ್ದು, ಹಣ್ಣಾಗಿರಬೇಕು. ಪೇಸ್ಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಈಗ ಸುಲಿದಿಟ್ಕೊಂಡಿರೋ ಬಾಳೆಹಣ್ಣನ್ನು ಮಿಕ್ಸರ್ ಜಾರಿಗೆ ಹಾಕ್ತೀನಿ. ಇದೊಂದು 15 ಬಾಳೆಹಣ್ಣಿದೆ. ಇದನ್ನು ನಾವು ಮಿಕ್ಸರ್ನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಆಗಿರ್ತದೆ. ಇದೇ ರೀತಿಯಾಗಿ ಇನ್ನೊಂದು 15 ಬಾಳೆಹಣ್ಣನ್ನು ಇದರೊಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಗ್ಯಾಸ್ ಆನ್ ಮಾಡಿ ಕಾವಲಿಯಲ್ಲಿ ಹಾಕಿರೋ ಈ ಬಾಳೆಹಣ್ಣಿನ ಪೇಸ್ಟನ್ನು ಬಿಸಿ ಮಾಡ್ತಾ ಇದ್ದೀನಿ. ಇದನ್ನು ಕೈ ಆಡಿಸ್ತಾ ಬಿಸಿ ಮಾಡಬೇಕು. ಒಂದು ಸಲ ಕುದಿ ಬಂದಾಗ ಸಕ್ಕರೆ ಹಾಕ್ಕೊಳ್ಬೇಕು. ಪಚ್ಚ ಬಾಳೆಹಣ್ಣು ಸ್ವಲ್ಪ ನೀರು ಹೆಚ್ಚಿರುತ್ತೆ, ಇಷ್ಟು ಗಟ್ಟಿಯಾಗಿ ಬರಲ್ಲ. ಈ ಯಾಲಕ್ಕಿ ಬಾಳೆಹಣ್ಣಲ್ಲಿ ಸ್ಟಾರ್ಚ್ ಪ್ರಮಾಣ ಹೆಚ್ಚಿರೋದ್ರಿಂದ ಈ ಒಂದು ಬಾಳೆಹಣ್ಣು ಹಲ್ವಾ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕುದಿ ಬರ್ತಾ ಇದೆ ಸ್ವಲ್ಪ. ಇನ್ನು ಇದಕ್ಕೆ ಸಕ್ಕರೆನ ಸೇರಿಸ್ಬೇಕು. ಇಷ್ಟೊಂದು ಸಕ್ಕರೆ ಬೇಕಾಗಲ್ಲ, ಯಾಕಂದರೆ ಬಾಳೆಹಣ್ಣು ಸಿಹಿ ಇದೆ. ಅರ್ಧ ಕಪ್ಪು ಸಕ್ಕರೆನ ನಾನು ಇದರಲ್ಲಿ ಹಾಕಿದ್ದೀನಿ. ಈ ಬೌಲ್ನಿಂದ ಒಂದು ಅರ್ಧ ಬೌಲ್, ಅಂದರೆ ಒಂದು 1/4 kg ಸಕ್ಕರೆನ ನಾನು 30 ಬಾಳೆಹಣ್ಣಿಗೆ ಹಾಕಿದ್ದೀನಿ. ಹಾಕಿ ಮತ್ತೆ ತಿರುಗಿಸ್ತಾ ಕೈ ಆಡಿಸ್ತಾ ಹೋಗಬೇಕು. ಸಕ್ಕರೆ ನೀಟ್ ಬಿಟ್ಟು ಸ್ವಲ್ಪ ತೆಳ್ಳಗಾಯಿತು. ಇದು ಕಂಪ್ಲೀಟ್ ಹೀಗೆ ತಿರುಗ್ತಾ ಗಟ್ಟಿ ಆಗ್ತಾ ಹೋಗಬೇಕು. ನೋಡಿ, ಕುದಿ ಬರ್ತಾ ಇದೆ. ಹೀಗೆ ಒಂದು 15-20 ನಿಮಿಷದವರೆಗೆ ಗಟ್ಟಿ ಆಗೋವರೆಗೆ ಕೈ ಆಡಿಸ್ತಾ ಇರಬೇಕು. ಯಾವುದೇ ರೀತಿ ಗಂಟಾಗಲಿಕ್ಕೆ ಬಿಡಬಾರ್ದು. ಕೆಳಗಡೆ ಹೊತ್ತಲಿಕ್ಕೆ ಕೊಡಬಾರ್ದು. ಇದು ಕುದಿತಾ ಇರುವಾಗ ಇದಕ್ಕೆ ಒಂದು ಚಿಟಿಕೆ, ಇಷ್ಟೇ, ತುಂಬ ಹಾಕಬಾರ್ದು, ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಯಾವುದೇ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಹೀಗೆ ಗಟ್ಟಿ ಆಗೋವರೆಗೆ ಕೈ ಆಡಿಸ್ತಾ ಇರಬೇಕು. ಯಾವುದೇ ರೀತಿ ಗಂಟಾಗಲಿಕ್ಕೆ ಬಿಡಬಾರ್ದು. ಕೈ ಆಡಿಸ್ತಾ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ನಾನು 15 ನಿಮಿಷ ಕೈ ಆಡಿಸಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಅದು ಇನ್ನೂ ಆಗಲಿಕ್ಕೆ ಇನ್ನೂ 15-20 ನಿಮಿಷ ಬೇಕು ಅನ್ನಿಸ್ತಾ ಇದೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಸೈಡ್ನಲ್ಲಿ ಬಿಡ್ತಾ ಇದೆ. ಈಗ ಇದಕ್ಕೆ
1-2 ಚಮಚ ತುಪ್ಪ ಹಾಕ್ಕೊಂಡು ಕೈ ಆಡಿಸ್ಬೇಕು. ಆವಾಗ ಇದು ಎಲ್ಲ ಸೈಡ್ಸ್ ಬಿಟ್ಟು ಬರುತ್ತೆ ನೋಡಿ. ನೋಡಿ ಎಲ್ಲೂ ಸೈಡ್ಸ್ ಹತ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಈಗ ನೋಡಿ ಮತ್ತೆ 15 ನಿಮಿಷ ನಾನು ಕೈ ಆಡಿಸಿದ್ದೀನಿ. ಈ ರೀತಿಯಾಗಿ ಗಟ್ಟಿಯಾಗಿದೆ. ಇನ್ನು ಇದಕ್ಕೆ ಪುಡಿ ಮಾಡ್ಕೊಂಡಿಟ್ಟಿರೋ ಏಲಕ್ಕಿ ಪುಡಿನ ಸೇರಿಸ್ಬೇಕು. ಇದಕ್ಕೆ ಇನ್ನೊಂದು 2 ಚಮಚ ತುಪ್ಪ ಹಾಕಿ ಇನ್ನು 5 ನಿಮಿಷ ಕೈ ಆಡಿಸ್ಬೇಕು. ಇನ್ನು 5 ನಿಮಿಷ ಎಲ್ಲನೂ ಮಿಕ್ಸ್ ಮಾಡ್ತಾ ಇರಬೇಕು. ಏಲಕ್ಕಿ ಪುಡಿ ಮತ್ತು ತುಪ್ಪ ಎಲ್ಲ ಸೇರಿಸ್ಕೊಳ್ಳೋ ಹಾಗೆ ಇದನ್ನು ಕೈ ಆಡಿಸ್ತಾ ಇರಬೇಕು. ನೋಡಿ ಕಂಪ್ಲೀಟ್ ಗಟ್ಟಿಯಾಗಿದೆ. ಇದು ಟರ್ನ್ ಮಾಡಿದಾಗ ಹಿಂದ್ಗಡೆಗೆ ಯಾವ ರೀತಿಯಾಗಿ ಬರುತ್ತೆ ನೋಡಿ. ಕೆಳಗೆ ಸ್ವಲ್ಪನೂ ಹತ್ಕೊಳ್ಳಲ್ಲ, ಗುಳ್ಳೆ ಗುಳ್ಳೆ ಬರುತ್ತೆ. ಆವಾಗ ಇದು ಕಂಪ್ಲೀಟ್ ಪಾಕ ಆಗಿದೆ. ಇನ್ನು ಇದನ್ನು ನಾವು ತಟ್ಟೆಗೆ ಹಾಕ್ಕೊಳ್ಬೇಕು. ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಅದನ್ನು ಎಲ್ಲ ಕಡೆಗೂ ಸವರ್ಕೊಳ್ಬೇಕು. ಹಲ್ವನ್ನ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡು ಎಲ್ಲ ಕಡೆಗೂ ಸವರಬೇಕು. ರೆಡಿಯಾಗಿದೆ. ಇದನ್ನು ನೈಸಾಗಿ ತಟ್ಕೊಳ್ಬೇಕು. ಸಾಧಾರಣವಾಗಿ 1.5 ಸೆಂಟಿಮೀಟರ್ ಎತ್ತರ ಇದ್ರೆ ಸರಿಯಾಗಿ ಕಟ್ ಮಾಡ್ಲಿಕ್ಕೆ ಬರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಸ್ಕ್ವೇರ್ ಪೀಸಸ್ ಮಾಡಿ ಸರ್ವ್ ಮಾಡಬಹುದು. ತುಂಬಾನೇ ರುಚಿಕರವಾದ ಬಾಳೆಹಣ್ಣಿನ ಹಲ್ವಾ ಮಾಡುವ ವಿಧಾನವನ್ನು ನೋಡಿದ್ರಲ್ಲ. ಈ ಬಾಳೆಹಣ್ಣಿನ ಹಲ್ವನ್ನ ನೀವು ಮಾಡಿ ಖಂಡಿತ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.